ಆತ್ಮೀಯರೇ, ಸಲ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಅಮೃತ ಧಾರೆ ಧಾರಾವಾಹಿ. ಗೌತಮ್ ಎದುರು ಕಳಚಿ ಬಿತ್ತು ಶಕುಂತಲಾ ದೇವಿ ಮುಖವಾಡ. ಇನ್ನು ಮುಂದೆ ಶುರು ಕೋಟ್ಯಾಧಿಪತಿಯ ವನವಾಸ. ರೋಚಕ ಟ್ವಿಸ್ಟ್, ಕುತೂಹಲ ಘಟ್ಟ ತಲುಪಿದ ಜಿ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿ ಅಮೃತ ಧಾರೆ. ಅಮೃತ ಧಾರೆ ಧಾರಾವಾಹಿಯಲ್ಲಿ ಮನೆಯಾಚೆ ಹೋದ ಭೂಮಿಕಾಳ ನೆನಪಿನಲ್ಲಿ ಗೌತಮ್ ಇದ್ದಾನೆ. 2 ಮಕ್ಕಳ ಸತ್ಯ ಗೊತ್ತಾಗಿದ್ದಕ್ಕೆ ಭೂಮಿಕಾ ಮನೆಯಿಂದ ಹೊರ ಹೋಗಿದ್ದು ಎಂದುಕೊಂಡು ನೊಂದುಕೊಂಡಿದ್ದಾನೆ. ಗೌತಮ್ ಮನೆಗೆ ಪೊಲೀಸರು ಬಂದಿದ್ದು ಭೂಮಿಕಾ ರವರನ್ನು ಹುಡುಕುವ ಪ್ರಯತ್ನ ಮಾಡುತ್ತಿರುವುದಾಗಿ ಹೇಳುತ್ತಾರೆ. ಕೆಲ CCTV ಫುಟೇಜ್ಗಳನ್ನು ನಮಗೆ ಸಿಕ್ಕಿವೆ, ಅವುಗಳು ನಿಮಗೆ ತೋರಿಸಲು ಬಂದೆ ಎಂದು ಹೇಳಿ ಮಗು ಜೊತೆ ಭೂಮಿಕಾ ಅಲೆಯುತ್ತಿರುವ ದೃಶ್ಯಗಳನ್ನು ತೋರಿಸುತ್ತಾರೆ. ಈ ದೃಶ್ಯಗಳನ್ನು ನೋಡಿ ಗೌತಮ್ ಮತ್ತಷ್ಟು ಭಾವುಕನಾಗ್ತಾನೆ. ಜಯದೇವ್ ಮತ್ತೊಂದು ಮನೆಹಾಳು ಐಡಿಯಾವನ್ನು ಶಕುಂತಲಾಗೆ ನೀಡಿದ್ದು, ಶಕುಂತಲಾ ಭೂಮಿಕಾ ಹೆಸರಿನಲ್ಲಿ ಪತ್ರ ಬರೆದಿದ್ದಾಳೆ. ಪತ್ರವನ್ನು ಓದುವ ಪಾರ್ಥ, ಮನೆ ಕೆಲಸದವರು ಮನೆ ಕ್ಲೀನ್ ಮಾಡುವಾಗ ಒಂದು ಲೆಟರ್ ಸಿಕ್ತು ಎಂದು ತಂದು ಕೊಟ್ಟಿದ್ದಾರೆ ಎಂದು ಪತ್ರವನ್ನು ಗೌತಮ್ ಕೈಗೆ ನೀಡ್ತಾಳೆ ಶಕುಂತಲಾ ದೇವಿ. ಎಂದಿನಂತೆ ಗೌತಮ ಪತ್ರವನ್ನು ಬರೆದಿದ್ದು ಭೂಮಿಕಾನೇ ಎಂದು ನಂಬಿದ್ದು, ನೀವು ನನ್ನ ಹುಡುಕಿಸುವ ಪ್ರಯತ್ನ ಮಾಡಬೇಡಿ, ಯಾಕೆಂದರೆ ಅದು ವ್ಯರ್ಥ. ನಾನು ನಿಮಗೆ ಇನ್ನೆಂದು ಸಿಗುವುದಿಲ್ಲ, ನೀವೆಲ್ಲ ಮೋಸಗಾರರು. ನನಗೆ ಹುಟ್ಟಿದ್ದು 2 ಮಕ್ಕಳು. ಮಗು ಕಾಣೆಯಾದ ವಿಚಾರವನ್ನು ನನ್ನಿಂದ ಮುಚ್ಚಿಟ್ಟಿದ್ದೀರಾ ಎಂದು ಪಾರ್ಥ ಆ ಪತ್ರವನ್ನು ಓದುತ್ತಾನೆ. 2 ಮಕ್ಕಳ ವಿಚಾರ ತಿಳಿದು ಮನೆಯವರೆಲ್ಲ ಶಾಕ್ ಆಗಿದ್ದು ಶಕುಂತಲಾಗೆ ಒಳಗೊಳಗೆ ಖುಷಿಯಾಗುತ್ತದೆ. ಗೌತಮ್ ಎದುರು ಕಳಚಿ ಬಿತ್ತು ಶಕುಂತಲಾ ದೇವಿಯ ಅಸಲಿ ಮುಖವಾಡ. ಕಳೆದ ಕೆಲ ದಿನಗಳ ಹಿಂದೆ ಅಮೃತ ಧಾರಾವಾಹಿ ರಣ ರೋಚಕ ತಿರುವನ್ನು ಪಡೆಯುತ್ತಿರುವ ವಿಚಾರ ಎಲ್ಲ ಕಡೆ ಜಗಜ್ಜಾಹೀರಾತಾಗಿದೆ. ಭೂಮಿಕಾ ಮನೆಯಿಂದ ಹೊರಗಡೆ ಹೋದ ಬೆನ್ನಲ್ಲಿಯೇ ಶಕುಂತಲಾ ತನ್ನ ಮುದ್ದಿನ ಮಗ ಜಯದೇವ್ ಜೊತೆ ಸಂಭ್ರಮ ಪಡುತ್ತಿದ್ದಾಗ ಗೌತಮ್ ಎದುರು ಶಕುಂತಲಾ ಮುಖವಾಡ ಕಳಚಿ ಬಿದ್ದಿದೆ. ಅಂದಿನಿಂದ ಹಲವರು ಈ ದಿನಕ್ಕೆ ಕಾಯುತ್ತಿದ್ದಾರೆ. ಶಕುಂತಲಾ ದೇವಿ ಹಾಗೂ ಮಗನೊಂದಿಗೆ ಜಯದೇವ್ ಒಂದಿಗೆ ಸಂಭ್ರಮಿಸುತ್ತಿರುವಾಗ ದಿಢೀರ್ ಅಂತ ಗೌತಮ್ ಎಂಟ್ರಿ ಕೊಡ್ತಾನೆ. ಭಾಗ್ಯಮ್ಮ ಜೊತೆ ಸೃಜನ್ನ ಕರೆದುಕೊಂಡು ಗೌತಮ್ ಮನೆಗೆ ಹೋಗಿದ್ದು, ಅಲ್ಲಿ ಜಯದೇವ್, ದಿಯಾ ಮತ್ತು ಶಕುಂತಲಾ ಮಾತನಾಡುತ್ತಾ ಸಂಭ್ರಮಿಸುತ್ತಾ ಕುಳಿತುಕೊಂಡಿರುತ್ತಾರೆ. ನನಗೆ ಖುಷಿಯಾಗಿದೆ ಎಂದು ಜಯದೇವ್ ಹೇಳುತ್ತಾನೆ. ಇದೇ ಸಮಯದಲ್ಲಿ ಅಲ್ಲಿಗೆ ದಿಢೀರ್ ಅಂತ ಬರುವ ಗೌತಮ್, ಯಾಕನ್ನ ಹೀಗೆ ಮಾಡಿದ್ರಿ? ನಾನು ನಿಮಗೇನು ಅನ್ಯಾಯ ಮಾಡಿದ್ದೆ? ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಆಗೇನಾದರೂ ಇದ್ದಿದ್ದರೆ ನನ್ನ ಅಪ್ಪ ಯಾವತ್ತೂ ಈ 5 ಜವಾಬ್ದಾರಿ ನಿಂದು ಎಂದು ಕೈ ಒಪ್ಪಿಸಿ ಹೋದ್ರಲ್ಲ, ಅವತ್ತೇ ನಾನು ನಿಮ್ಮನ್ನು ಬೀದಿ ಪಾಲು ಮಾಡಬಹುದಿತ್ತು. ಆದರೆ ನಾನು ಎಂದೂ ಅದರ ಬಗ್ಗೆ ಯೋಚಿಸಲಿಲ್ಲ. ಮನೆಯ ಸದಸ್ಯರಾದ ಪಾರ್ಥ, ಅಪೇಕ್ಷಾ, ಸುಧಾ, ಸೃಜನ್ ಮತ್ತು ಗೆಳೆಯನ ಆನಂದನ ಮುಂದೆ ಗೌತಮ್ ಈ ಮಾತುಗಳನ್ನು ಹೇಳಿದ್ದು, ನಿಮಗೇನು ಬೇಕು ಅದು ಸಿಗುತ್ತೆ ಎಂದು ಹೇಳಿ ಆಸ್ತಿ ಪಾತ್ರಗಳನ್ನು ನೀಡಿದ್ದಾನೆ. ಇವತ್ತಿಗೆ ನನ್ನ ಮತ್ತು ಈ ಮನೆಯ ಋಣ ಮುಗಿತು. ನಾನು ನೆಮ್ಮದಿಯನ್ನು ಹುಡುಕಿಕೊಂಡು ಹೊರಡ್ತೀನಿ. ಮನೆಯಾಚೆ ಹೊರಡುತ್ತಾನೆ. ತದನಂತರ ರೋಚಕ ಟ್ವಿಸ್ಟ್ ಪಡೆದಿದೆ ಅಮೃತ ಧಾರಾವಾಹಿ. ಗೌತಮ್ ಹಾಗೂ ಭೂಮಿಕಾಳ ಅನ್ಯೋನ್ಯವಾದ ಪ್ರೇಮ, ಸಾಂಗತ್ಯದ ಜೀವನ, ಅದ್ಭುತವಾದ ಸಂಗಾತಿ ಎಲ್ಲ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿತ್ತು. ಈ ಹಿಂದೆ ತೋರಿಸಲಾದಂತೆ ಸದ್ಯ ಕತೆ 5 ವರ್ಷ ನಂತರ ತೆರೆದುಕೊಳ್ಳಲಿದ್ದು, ಮನೆಯಿಂದ ಹೊರಬಂದ ಗೌತಮ್ ಆರಂಭದ ಕೆಲ ದಿನಗಳನ್ನು ಭೂಮಿಕಾಳಿಗಾಗಿ ಹುಡುಕಾಟ ನಡೆಸುವ ಸಾಧ್ಯತೆ ಇದೆ. ಆನಂತರ 5 ವರ್ಷದ ಹುಡುಕಾಟದ ನಂತರ ಕಥೆಯಲ್ಲಿ ಭೂಮಿಕಾ ಮತ್ತು ಗೌತಮ್ ಮುಖಾಮುಖಿಯಾಗಲಿದ್ದು, ಈ ಸಂಚಿಕೆ ಸಾಕಷ್ಟು ಕೌತುಕವನ್ನು ಗಳಿಸಿಕೊಳ್ಳುತ್ತಿದೆ. ಎಂದಿನಂತೆ ಆರಂಭವಾಗಲು ಇನ್ನೆಷ್ಟು ದಿನ ಬೇಕಾಗುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕು. 5 ವರ್ಷದ ನಂತರ ಕಥೆಯಲ್ಲಿ ಗೌತಮ್ ಕ್ಯಾಬ್ ಡ್ರೈವರ್ ಆಗಿದ್ದು, ಭೂಮಿಕಾ ಮತ್ತು ಗೌತಮ್ ಒಂದಾಗ್ತಾರಾ ಅಥವಾ ಪರಿಚಯ ಇರದಂತೆ ಮೊನ್ನೆ ಬಿಡುಗಡೆಯಾಗಿದ್ದ ಪ್ರೋಮೋದಲ್ಲಿ ವರ್ತಿಸಿದ ಭೂಮಿಕಾ ಗೌತಮ್ನಿಂದ ದೂರವಾಗ್ತಾಳ ಎನ್ನುವುದನ್ನು ಪ್ರೇಕ್ಷಕರು ಕಾತರದಿಂದ ಕಾದು ನೋಡುತ್ತಿದ್ದಾರೆ. ರೋಚಕ ಘಟ್ಟಕ್ಕೆ ತಲುಪಿದೆ ಅಮೃತ ಧಾರೆ ಧಾರಾವಾಹಿ.
ಜೀ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿ ಅಮೃತ ಧಾರೆ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ರೋಚಕ ಲೇಟೆಸ್ಟ್ ಅಶ್ವಿನಿ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಸಬ್ಸ್ಕ್ರೈಬ್ ಆಗಿ ಫಾರ್ ಸ್ಟಾಂಡ್ ವಾಟ್ ಆಫ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ ಹಿಸ್ಟ್ರಿ, ಟೆಲಿಸ್ ಹಿಸ್ಟ್ರಿ, ಅಸ್ಟಾನಿಶಿಂಗ್ ಅಪ್ಡೇಟ್ಸ್ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಅಮೃತ ಧಾರೆ ಧಾರಾವಾಹಿ. ಗೌತಮ್ ಎದುರು ಕಳಚಿ ಬಿತ್ತು ಶಕುಂತಲಾ ದೇವಿ ಮುಖವಾಡ. ಇನ್ನು ಮುಂದೆ ಶುರು ಕೋಟ್ಯಾಧಿಪತಿಯ ವನವಾಸ. ರೋಚಕ ಟ್ವಿಸ್ಟ್, ಕುತೂಹಲ ಘಟ್ಟ ತಲುಪಿದ ಜೀ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿ ಅಮೃತ ಧಾರೆ. ಅಮೃತ ಧಾರೆ ಧಾರಾವಾಹಿಯಲ್ಲಿ ಮನೆ